ನಲ್ಲಿ ಏನೆಲ್ಲ ಕೆಲಸಗಳ ಮಾಡಿದ್ದಾರೆ, ಎಷ್ಟೆಲ್ಲ ಆಸ್ತಿ ಗಳಿಸಿದ್ದಾರೆ, ಮಕ್ಕಳನ್ನ ಎಷ್ಟೆಲ್ಲ ರೀತಿಯಿಂದ ಸಲುವಿದ್ದಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಆ ವೃದ್ಧಾಪದಲ್ಲಿ ಅವರು ಅವರು ಅನುಭವಿಸಿದಂಥ ವೇದನೆಗಳು ಮರಳಿ ಕೆರಳುತ್ತಿರ್ತವೆ. ಅವಾಗ ನೀವು ಇಂಥವ್ರು ಹೊರಗಡೆಯಿಂದ ಬಂದು ಅವ್ರ ಜೊತೆಗೆ ಊಟ ಮಾಡಿ ಒಂದಿಷ್ಟು ಮಾತಾಡಿ ಹೋದ್ರೆ ಆ ಕ್ಷಣಗಳು ಮರೀತವೆ. ಸೊ ನನ್ನ ಉದ್ದೇಶ ಈ ಮುದುಕರನ್ನ ಸಾಯತನಕ್ಕೆ ಇಲ್ಲೇ ಸಾಕ್ಬೇಕೆಂಬ ನನ್ನ ಉದ್ದೇಶ ಅಲ್ಲ. ಇವರನ್ನ ಸರಿಯಾಗಿ ತಿಳುವಳಿಕೆ ಹೇಳಿ, ಪಾಲಕರಿಗೆ ತಿಳುವಳಿಕೆ ಹೇಳಿ, ಆ ಮಕ್ಕಳಿಗೆ ತಿಳುವಳಿಕೆ ಹೇಳಿ, ಸೊಸೆಯಂದರಿಗೆ ತಿಳುವಳಿಕೆ ಹೇಳಿ, ತಿರ್ಗಾ ಈ ವೃದ್ಧ ಜೀವಿಗಳು ಆ ಮನೆಯನ್ನು ಸೇರಬೇಕು. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಈ ಒಂದು ವೃದ್ಧಾಶ್ರಮವನ್ನು ತೆಗೆದಿರೋದು. ನಾನು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಿದ್ದೇನೆ. ಚೈಲ್ಡ್ ಲೈನ್ 1098 ಈಗಾಗಲೇ ಕೇಳಿರ್ಬೋದು. ಮಕ್ಕಳ ಸಹಾಯವಾಣಿ ಅಂತ ಒಂದು ಸಂಖ್ಯೆ ಇದೆ. ರೈಲ್ವೆ ಸ್ಟೇಷನ್ ಒಂದು ಕ್ಯಾಬಿನ್ ಇದೆ ನಮ್ದು, ಮಕ್ಕಳ ಸಹಾಯವಾಣಿ ಇದ್ದಾನೆ. ಸೊ ಇದು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಿದ್ದೆ. ಈ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು ಕೂಡ ಇವರು ಕೂಡ ಮಕ್ಕಳಿದ್ದಾಗನೆ. ಸೊ ಇವರೇನು ಮಕ್ಕಳ ತರನೇ ಆಗುತ್ತಾರೆ, ವೃದ್ಧಾಪ ವಯಸ್ಸಿನಲ್ಲಿ ಮಕ್ಕಳ ತರ ಇವರು ಕೂಡ ಒಂದು ಮಕ್ಕಳಿದ್ದಾಗೇನೆ. ಅದಕ್ಕೋಸ್ಕರ ನಾನು ಬಹಳಷ್ಟು ವೃದ್ಧರನ್ನ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಮಾರ್ಕೆಟ್ ಅಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ನನಗೆ ಚಿಂತೆ ಬರ್ತಿದ್ದೆ, ನಾನು ಮಕ್ಕಳ ಬಗ್ಗೆ ಕೆಲಸ ಮಾಡ್ತಿದ್ದೇನೆ, ಇವು ಕೂಡ ಒಂದು ಮಕ್ಕಳಿದ್ದಾಗನೆ ವೃದ್ಧಾಪ ವಯಸ್ಸಲ್ಲಿ ಮತ್ತೆ ಮಕ್ಕಳಾಗಿ ಬರ್ತಾರೆ. ಆದ್ರೆ ಮನೆಯಲ್ಲಿ ಯಾವುದೇ ಒಂದು ತೊಂದರೆಯಿಂದ ಸೊಸೆ ಅಥವಾ ಮಗ ಸೇರೋದಿಲ್ಲ. ಮತ್ತೆ ಇವರನ್ನ ಮೊಮ್ಮಕ್ಕಳು ಬೇರೆ ಬೇರೆ ವಿಚಾರದಿಂದ ಅವರನ್ನ ಹೊರಗಡೆ ಅಟ್ಟಲ್ಪಟ್ಟಿರ್ತಾರೆ, ಅಂದ್ರೆ ಹೊರಗಡೆ ದೂಡಲ್ಪಟ್ಟಿರ್ತಾರೆ ಆಗತ್ತೆ. ಸೊ ಈ ವೃದ್ಧಾಪ ಸಮಯದಲ್ಲಿ ಇವರನ್ನ ನಾವು ಸಂತೈಸಿ ಅವರಿಗೆ ಉಪದೇಶವನ್ನು ನೀಡಿದರೆ, ಮತ್ತೆ ಅವರ ಮಕ್ಕಳಿಗೆ ಸರಿಯಾಗಿ ಉಪದೇಶ ನೀಡಿದರೆ ತಿರುಗಿ ಮನೆಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬಹಳಷ್ಟಿವೆ. ನಾನು ಬಹಳಷ್ಟು ವಯಸ್ಸಿಗಿದ್ದಂಥ ವೃದ್ಧರನ್ನ ನಾನು ಬಹಳಷ್ಟು ಜನ ಈಗಾಗಲೇ ಮನೆಗೆ ಕಳಿಸಿದ್ದೇನೆ. ಅವರೇ ಬಂದು ಕರ್ಕೊಂಡು ಹೋಗಿದ್ದಾರೆ. ಸೊ ಸೊಸೆಯರೇ ಬಂದಿದ್ದಾರೆ, ಸೊಸೆಯಂದರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಬಂದು ಕರ್ಕೊಂಡು ಹೋಗಿದ್ದಾರೆ. ಅದು ನನಗೆ ಬಹಳಷ್ಟು ಖುಷಿ ಆಗಿತ್ತು. ವೈದ್ಯಕೀಯ ಶಿಕ್ಷಣ ಸಚಿವರು, ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರ 58ನೇ ಹುಟ್ಟುಹಬ್ಬದ ಆಚರಣೆಯನ್ನು ಸುಮಾರು 2-3 ದಿನಗಳಿಂದ ಅನೇಕ ಗೆಳೆಯರ ಥರ ಚರ್ಚೆ ಮಾಡ್ತಾ ಇದ್ವಿ. ಎಲ್ಲಿ ಆಚರಣೆ ಮಾಡೋಣ? ಆ ಆಚರಣೆ ಹಿಂದೊಂದು ಉದ್ದೇಶ ಇರಬೇಕು. ಎಲ್ಲರಿಗೂ ಕೂಡ ಅದರಿಂದ ಒಂದು ಮಾರ್ಗದರ್ಶನ ಸಿಗೋ ಥರ ಏನನ್ನಾದ್ರೂ ಮಾಡೋಣ. ಎಲ್ಲೋ ಹೋಗ್ಬಿಟ್ಟು ಒಂದು ಮಾರ್ಕೆಟ್ನಲ್ಲಿ ನಾವು ಅವ್ರ ಬಗ್ಗೆ 4 ಮಾತಾಡೋಕ್ಕಿಂತರೂ ನಮ್ಮಿಂದ ಸಮಾಜಕ್ಕೆ ಏನನ್ನಾದರೂ ಸ್ವಲ್ಪ ಹುಟ್ಟಿದಂಥ ಸಮಾಜಕ್ಕೆ ಏನಾದರೂ ಕೊಡಬೇಕಲ್ಲ, ಆ ದಿಶೆಯಲ್ಲಿ ಎಲ್ಲರೂ ಕೂಡ ವಿಚಾರ ಮಾಡಿದಾಗ ನಿನ್ನೆ ದಿನ ನಮ್ಮ ಸಂಗಮೇಶ್ ಹರಡಿಯವರು ಹಾಗೂ ಅನೇಕ ಗೆಳೆಯರು ವಿಚಾರ ಮಾಡಿಲ್ಲ, ವೃದ್ಧಾಶ್ರಮದಲ್ಲಿ ಏನಾದರೂ ಡಾಕ್ಟರ್ ಸಾಹೇಬ್ರು ಒಂದಲ್ಲಿ ಬಂದ್ರೆ ಅವ್ರನ್ನ ಕರೆಸಿ ಇಲ್ಲಿನ ಕೆಲವೊಂದಷ್ಟು ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರೋಣ. ಇದಷ್ಟೇ ಅಲ್ಲ, ಈ ಒಂದು ಕಾಲನಿಯ ಸಮಸ್ಯೆ ಕೂಡ ಅವ್ರಿಗೆ ಗೊತ್ತಾಗಬೇಕು. ಈ ಉದ್ದೇಶದಿಂದಲೇ ಈ ಒಂದು ಆಶ್ರಮ ವಿಶೇಷವಾಗಿ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿಕೊಂಡಿದ್ದು. ಯಾಕಂದ್ರೆ ಕಲಬುರಗಿಯಲ್ಲಿ ಅನೇಕ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳಿವೆ. ಆದರೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರೆ ಇದು ಒಂದು ಮುಖ್ಯ ಒಂದು ಕಾರಣ ಇಟ್ಕೊಂಡೇ ಈ ಒಂದು ವೃದ್ಧಾಶ್ರಮವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದು. ಬಹುಶಃ ಡಾಕ್ಟರ್ ಸಾಹೇಬ್ ಬಂದಾಗ ನೀವೆಲ್ಲರೂ ಕೂಡ ನೋಡಿದ್ರಿ, ಎಲ್ಲರನ್ನ ಬಹಳ ಪ್ರೀತಿಯಿಂದ ಮಾತನಾಡಿದ್ದು, ಎಲ್ಲರ ಸಮಸ್ಯೆಗಳನ್ನ ಇದ್ದ ಸಮಯದಲ್ಲೇ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೇಳಿದ್ದು, ಜೊತೆಗೆ ಈ ಕಾಲನಿ ನಿವಾಸಿಗಳ ಸಮಸ್ಯೆ ಇಲ್ಲ, ಈ ಒಂದು ಕಾಲನಿಗೆ ನೀರಿಲ್ಲ ಅಂತ ಹೇಳಿದ್ದು, ಇಲ್ಲಿ ಇಷ್ಟೇ ಸಮಯದಲ್ಲಿ ಎಲ್ಲ ಕೇಳಿದ್ದು. ಇಲ್ಲಿ ಕೂಡ ನೀರಿಲ್ಲನಂತೂ ಕೂಡ ಅವರ ಗಮನಕ್ಕೆ ಬಂದಿದೆ. 100ಕ್ಕೆ 100 ಅನೇಕ ನಾವು ಬಂದಂಥ ಗೆಳೆಯರು ಅವರಿಗೆ ಬಹಳ ಅತ್ಯಂತ ಆತ್ಮೀಯ ವಲಯದಲ್ಲಿದ್ದೀವಿ. 100ಕ್ಕೆ 100 ನಮ್ಮ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿ ಇಲ್ಲಿ ಈ ಒಂದು ಕಾಲನಿಗೆಂದಲ್ಲ ನೀರು ವ್ಯವಸ್ಥೆ ಮಾಡೋ ಪ್ರಯತ್ನ 100ಕ್ಕೆ 100 ಮಾಡ್ತೀವಿ. ಜೊತೆಗೆ ಆನಂದರಾಜ್ ಸರ್ ಬರೋಕ್ಕಿಂತ ಮುಂಚೆನೆ ನಿಮ್ಮ ಈ ಒಂದು ವ್ಯವಸ್ಥಾಪಕರ ಥರ ಮಾತಾಡಿದ್ವಿ ನಾವು, ಏನು ಸಮಸ್ಯೆಗಳಿವೆ ಅಂತ. ಇಲ್ಲರಿ ಮಳೆಗಾಲ ಬಂದರೆ ಈ ಕಡೆಯಿಂದ ಸಾಕಷ್ಟು ನೀರು ಬಂದುಬಿಟ್ಟು ರೂಮ್ಗಳು ಕೂಡ ಕೆಳಗಡೆ ಇವೆ, ಹೀಗಾಗಿ ನೀರು ಹೋಗ್ತು ಅಂತ ಹೇಳಿದ್ರು. ಹೌದು ಸರ್, ಯಾಕಂದ್ರೆ ನಮಗೂ ಕೂಡ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಅವ್ರನ್ನ ಯಾವ ರೀತಿ ನಾವು ನೋಡ್ಕೋತೀವಿ ಅಂದ್ರೆ ಬಹುಶಃ ಮಕ್ಕಳ ಥರ ನಾವು ನೋಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಋಣ ನಾವು ಏನು ಮಾಡಿದ್ರು ಕೂಡ ತೀರಿಸಕ್ಕಾಗಲ್ಲ. ಅದರ ದುರಂತ ಏನಂದ್ರೆ ಅನೇಕ ತಾಯಂದಿರು, ಹಿರಿಯರು, ಯಾಕಂದ್ರೆ ವೃದ್ಧರು ಅಲ್ಲಕ್ಕೆ ಸರ್ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗ್ತದೆ. ಅವ್ರನ್ನ ಹಿರಿಯರು ಅಂತ ಕರೆದ್ರೆ ಎಲ್ಲೋ ಒಂದು ಕಡೆ ಬಹುಶಃ ಖುಷಿ ಅನ್ನಿಸ್ತದ. ಆ ಶಬ್ದನೇ ಹಾಗೇನಲ್ಲ, ಆ ಹಿರಿಯರ ಹತ್ರ ಇನ್ನು ಯಾಕಂದ್ರೆ ಮಾತಾಡಬೇಕಾಗಿತ್ತು. ಆದ್ರೆ ಸರ್ ಇವತ್ತು ಬರ್ತಾರಲ್ಲ ಅಂತ ಎಲ್ಲೋ ಒಂದು ಕಡೆ ಆತಂಕ ಐತೆ ನಮಗೆಲ್ಲರೂ ಕೂಡ. ಅದರಲ್ಲಿ ತುಂಬ ಬಿಜಿ ಇದ್ವು ಸರ್. ನಾವೆಲ್ಲರೂ ಕೂಡ ನಮ್ಮದೇ ಅಂತ ಒಂದು ಒಳ್ಳೆಯ ಹಿನ್ನೆಲೆ ಅದ, ಸಾಮಾಜಿಕ ಕಳಕಳಿ ಇದೆ ನಮ್ಮೆಲ್ಲರಿಗೂ ಕೂಡ. ಆ ಒಂದು ಸಾಮಾಜಿಕ ಕಳಕಳಿಯಿಂದ ಬರುವಂಥ ದಿನಗಳಲ್ಲಿ ಕೂಡ ನಾವು ಆಗಾಗ ಸಮಯ ಸಿಕ್ಕಾಗ ಎಲ್ಲರೂ ಕೂಡ ಬರ್ತೀವಿ. ಆ ಒಂದು ಹಿರಿಯ ಜೀವಿಗಳ ಜೊತೆ ಮಾತಾಡೋಂಥ ಪ್ರಯತ್ನ 100ಕ್ಕೆ 100 ಮಾಡೋಣ. ನಾನು ಇಲ್ಲಿ ಬಂದಾಗ ಆನಂದರಾಜ್ ಸರ್ ಅವರು ಮಾತಲ್ಲಿ ನನಗೆ ಅನ್ನಿಸ್ತು, ದಿವಂಗತ ಪುನೀತ್ ರಾಜ್ಕುಮಾರ್ ಸಿನಿಮಾ ತಟ್ಟೆ ನನ್ನ ನೆನಪಿಗೆ ಬಂದುಬಿಡ್ತು. ಯಾಕಂದ್ರೆ ಅದರಲ್ಲಿ ಕೂಡ ಅವರು ಒಂದು ವೃದ್ಧಾಶ್ರಮ ನಡೆಸ್ತಿರ್ತಾರೆ. ಆ ವೃದ್ಧಾಶ್ರಮಕ್ಕೆ
ಅನೇಕ ಸಂಕಷ್ಟಗಳು ಬಂದರೆ ಅವೆಲ್ಲವನ್ನು ಕೂಡ ಎದೆಗಟ್ಟಿ ಅದೆಲ್ಲವನ್ನು ಕೂಡ ಫೇಸ್ ಮಾಡೋದ್ರ ಜೊತೆಗೆ ಆ ವೃದ್ಧಾಶ್ರಮದಲ್ಲಿರೋ ಎಲ್ಲ ತಂದೆ ತಾಯಿನ ಹಿರಿಯರನ್ನ ಅವ್ರಿಗೆ ಮನೆಗೆ ಮುಟ್ಟಿಸ್ತಾರಲ್ಲ, ಆ ಒಂದು ದೃಶ್ಯ ನನಗೆ ಆನಂದ ಸರ್ ನೋಡಿದಾಗ ನನಗೆ ನೆನಪು. ಇದು ಅತಿಶಯೋಕ್ತಿ ಅಲ್ಲ ಅಥವಾ ಮುಖಸ್ತುತಿ ಅಲ್ಲ, ಇದು ಈ ಸಮಾಜದಲ್ಲಿ ಆಗಬೇಕು. ಪ್ರಾಸ್ತಾವಿಕ ಮಾತಾಡ್ತಾ ಸಂಗೀತ ಸರಡಿ ಸರ್ ಹೇಳಿದ್ರು, ಇಲ್ಲ ಈ ದೇಶದಲ್ಲಿ ವೃದ್ಧಾಶ್ರಮಗಳಾಗಲಿ ಅನಾಥಾಶ್ರಮಗಳು ಜಾಸ್ತಿ ಬೆಳಿಬಾರ್ದು, ಅದರ ಬದಲಾಗಿ ಶಾಲಾ ಕಾಲೇಜುಗಳಾಗಲಿ ಇನ್ನೇ ಏನೇನೋ ಬೆಳಿಬೇಕು, ಆಸ್ಪತ್ರೆಗಳು ಇಂಥವೆಲ್ಲ ಬೆಳಕು, ವೃದ್ಧಾಶ್ರಮಗಳು ಬೆಳಿಬೇಕು. ಅದ್ರ ಹಿಂದೆ ಅದು ಉದ್ದೇಶ ಸದುದ್ದೇಶದ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ. ಹಿಂದೆ ರಾಮಾಯಣದಲ್ಲಿ ಒಂದು ಮಾತು ಬರ್ತಾರೆ, ರಾಮನ ತಂದೆ ಒಂದೇ ಒಂದು ಮಾತು ಕೊಟ್ಟಿದ್ದಕ್ಕಾಗಿ 14 ವರ್ಷ ವನವಾಸ ಹೋದಂಥ ಒಂದು ಇತಿಹಾಸ ಸಂಸ್ಕೃತಿ ನಮಗದಲ್ಲ. ಆ ಸಂಸ್ಕಾರದಿಂದ ಬಂದಂಥವ್ರು ನಾವು ಯಾವತ್ತೂ ಕೂಡ ನಮ್ಮ ತಂದೆ ತಾಯಿಯರನ್ನ ಹಿರಿಯರನ್ನ ಆ ಒಂದು ವೃದ್ಧಾಶ್ರಮಕ್ಕಾಗಲಿ ಮಕ್ಕಳನ್ನ ಅನಾಥಾಶ್ರಮ ಕಳಿಸುವಂಥ ಕೆಲಸ ಯಾವತ್ತೂ ಕೂಡ ಆಗಬಾರ್ದು. ಅವರನ್ನು ಗೌರವಿಸುವಂಥ ಅವರಲ್ಲಿರುವಂಥ ಮಾನವೀಯತೆ. ನೀವು ಹೇಳಿದಾಗ ಸರ್, ಒಂದು ಮನುಷ್ಯನಿಗೆ 60 ದಾಟ ಮೇಲೆ ಅವರೆಲ್ಲರ ಮನಸ್ಸು ಆಗ್ತದೆ, ಮಕ್ಕಳ ಮನಸ್ಸು ಆಗ್ತದೆ. ಹೇಗೆ ನಾವು ನಮ್ಮ ಚಿಕ್ಕವರಿದ್ದಾಗ ನಾವೆಲ್ಲ ನಮ್ಮ ತಂದೆ ತಾಯಿಗೆ ಏನೆಲ್ಲ ಮಾಡಿದ್ರು ಕೂಡ ಎಷ್ಟು ಸಹಿಸ್ಕೊಂಡಿದ್ರಲ್ಲ, ಅವ್ರು ಏನೇ ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ಸಹಿಸ್ಕೊಳ್ಬಹುವಂಥ ಕೆಲಸ ಆಗಬೇಕಲ್ಲ. ಯಾಕೆ ನಮ್ಗೆ ಅವರೆಲ್ಲ ಹುಟ್ಟಿಸಿ ದೊಡ್ಡವ್ರು ಮಾಡ್ಯಾರ, ವಿದ್ಯೆ ಕೊಟ್ಟರ, ಬುದ್ಧಿ ಕೊಟ್ಟರ. ಈ ಸಮಾಜ ಮುಖ್ಯವಾಗಿರ್ತಂದ್ರ ಕಾರಣ ನಮ್ಮೆಲ್ಲ ಹಿರಿಯರು. ಅವ್ರನ್ನ ಗೌರವದಿಂದ ಕಾಣಬೇಕಂತ ಕೆಲಸ ನಮ್ಮೆಲ್ಲರೂ ಕೂಡ ಆಗಬೇಕು. ಈ ದಿಶೆಯಲ್ಲಿ ಇನ್ನೊಂದೆರಡು ಸಲ ನಮ್ಮ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸರ್ ಅವ್ರ ಜೊತೆ ಇನ್ನೂ 1 ಸಲ 2 ಸಲ ಮಾತಾಡಿ ಇಲ್ಲಿ ಮುಖ್ಯವಾಗಿ ಏನೇನು ಬೇಕು, ಬಹುಶಃ ನಿಮ್ಮ ವ್ಯವಸ್ಥಾಪಕರು ಹೇಳಿದ್ರಿಲ್ಲ ಸರ್, ಇಲ್ಲೊಂದು ಸೆಟ್ ಆದರೆ ಸರಿ ಆಗ್ತದ. ಯಾಕಂದ್ರೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಅದರಲ್ಲಿ ಕೂತಿದ್ರೆ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗ್ತಾನಂತೂ. ಜೊತೆಗೆ ನೀರಿನ ವ್ಯವಸ್ಥೆ ಅದ್ರಿ ಸರ್, ಪ್ರಾಮಾಣಿಕ ಒಂದು ಪ್ರಯತ್ನ ಅಂದಲ್ಲ, ಆ ಸಮಸ್ಯೆ ಪರಿಹಾರ ಮಾಡೋ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ಜೊತೆಯಿಂದಲ್ಲ ಆಗಾಗ ಸಮಯ ಸಿಕ್ಕಾಗ ನಮ್ಮ HV ಪಾಟೀಲ್ ಇದ್ದಾರ, ನಮ್ಮ ಕೋಳ್ಕೂರು ಸಾಹೇಬ್ರು ಇದ್ದಾರ, ಅವರು ಕೂಡ ಈ ಸಾಮಾಜಿಕ ಹಿನ್ನೆಲೆಯಿಂದ ನಿಂತರು. ಸಮಾಜಕ್ಕೆ ಏನನ್ನಾದರೂ ಸ್ವಲ್ಪ ತಮ್ಮಿಂದ ಆದಷ್ಟು ಸಹಾಯ ಮಾಡಬೇಕು ಅನ್ನೋಂಥ ದಿಶೆಯಲ್ಲೆಲ್ಲ ಬಂದರು ಸರ್. ಆಗಾಗ ಬರುವಂಥ ಪ್ರಯತ್ನ ಸರ್ ಪ್ರಾಮಾಣಿಕ ಮಾಡ್ತೀವಿ. ಜೊತೆಗೆ ನಿಮ್ಮ ಒಂದು ಇಂಥ ವೃದ್ಧಾಶ್ರಮ ನಡೆಸೋರು ಭಾಳ ದೊಡ್ಡ ಇವತ್ತಿನ ದಿನದಲ್ಲಿ ಚಾಲೆಂಜಿಂಗ್ ಇದೆ. ಯಾಕಂದ್ರೆ ಎಷ್ಟೋ ಜನ ತಾಯಂದಿರಿಗೆ ತಮ್ಮ ಮಕ್ಕಳು ಮಾಡಿದಂಥ ಒಂದು ಅಪಮಾನ ಇರ್ಬೋದು, ಮನೆಯಿಂದ ಹೊರಗೆ ಸಂದರ್ಭ ಮರೆಯೋಕೆ ಭಾಳ ಕಷ್ಟ ಆಗ್ತದೆ. ಅಂಥವ್ರು ತಂದುಬಿಟ್ಟು ಮಕ್ಕಳ ಥರ ನೀವು ಇವತ್ತೆಲ್ಲ ನೋಡ್ತಾ ಇದ್ದಿರಲ್ಲ. ನಿಮ್ಗೆ ಆ ಭಗವಂತ ಅಂದಲ್ಲ 100 ವರ್ಷ ಅಲ್ಲ 1000 ವರ್ಷ ಆಯುಷ್ ಕೊಟ್ಟು ಕೂಡ ಕಡಿಮೆನೆ. ಯಾಕಂದ್ರೆ ನಿಮ್ಮಂಥವ್ರ ಒಂದು ಸಂಖ್ಯೆ ಈ ಸಮಾಜದಲ್ಲಿ ಹೆಚ್ಚಾಗಬೇಕು. ಇವತ್ತು ನೋಡ್ತಾ ಇದ್ದೀವಿ ಅನೇಕ ತಾಯಂದಿರನ್ನ ತಂದೆಯರನ್ನ ವಯಸ್ಸಾದ ಮೇಲೆ ಹೊರಗೆ ಹಾಕ್ತಾರ. ಅಂಥ ತಾಯಿ ತಂದೆನ ಇವತ್ತು ನೀವು ತಂದು ಇಟ್ಕೊಂಡೆ ಅವರು ಸೇವೆ ಮಾಡ್ತಿದ್ರಲ್ಲ ಸರ್, ನಿಮ್ಗೊಂದು ದೊಡ್ಡ ಋಣ ಸಮಾಜ ನಿಮ್ಮ ಮೇಲೆ ಯಾವತ್ತೂ ಕೂಡ ಅಂದಲ್ಲ, ನಿಮ್ಮ ಒಂದು ಗೌರವಿಸುವಂಥ ಕೆಲಸ ಮಾಡಲೇಬೇಕು, ಮಾಡ್ತದೆ ಸರ್. ಇನ್ನೂ ಕೂಡ ಭಗವಂತ ನಿಮ್ಗೆ ಇನ್ನೂ ಆಯುಷ್ಯ ಪಟ್ಟು ಕಾಪಾಡಲಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, 7:30 ನಮ್ಮ ಹಿರಿಯರು ಊಟ ಮಾಡಬೇಕಾಯ್ತು. ಬಹುಶಃ ಸಮಯ ಕೂಡ ಅಂದಲ್ಲ 9 ಗಂಟೆ ಆಗ್ತಾ ಇದೆ. ಅವರು ಊಟ ಮಾಡಬೇಕು. ಬರೋದು ದಿನ ಸರ್ 100 ವರ್ಷ ನಿಮ್ಮ ಜೊತೆ ನಮ್ಮಿಂದ ಆದಷ್ಟು ಪ್ರಾಮಾಣಿಕವಂತ ಪ್ರಯತ್ನ ಮಾಡಿ ಈ ಒಂದು ವೃದ್ಧಾಶ್ರಮ ಎಂದಲ್ಲ ಇರದೇ ಇರೋ ಥರ ಅಂದ್ರೆ ಸರ್, ಅದಕ್ಕೆ ಅನ್ಯತಾ ತಪ್ಪು ಬಾರಿಸಿ ಇರದೇ ಇರೋ ಥರ ಅಂದ್ರೆ ಬೇರೆ ರೀತಿ ಅಲ್ಲ. ಇಲ್ಲಿರೋಂಥ ಎಲ್ಲ ಹಿರಿಯರಿಂದಲ್ಲ ಅವ್ರವ್ರ ಮನೆಗೆ ಹೋಗೋಕ್ಕಿಂತ ಖುಷಿ ಬೇರೆ ಯಾವುದೂ ಅಲ್ಲಲ್ಲ. ಯಾಕಂದ್ರೆ ಅವ್ರಿಂದಲ್ಲ ಇಲ್ಲಿ ಬಂದಂಥವ್ರು ಎಷ್ಟೋ ಜನರಲ್ಲಿ ಅವ್ರಿಗೆ ಹೇಗೆ ಕಾಣ್ತಾರ, ನನ್ನ ಮಗ ಬಂದಿದ್ದಾನೆ ಅಥವಾ ನನ್ನ ತಮ್ಮ ಬಂದೇನೆ ಅನ್ನೋ ಥರ ಭಾವನೆ ಬರ್ತಾ ಇದೆಯಲ್ಲ, ಆ ಭಾವನೆ ಬರಬೇಕು. ಅವರೆಲ್ಲರೂ ಕೂಡ ಮನೆಗೆ ಹೋಗಿದ್ದಾರೆ. ಅದಕ್ಕಿಂತ ದೊಡ್ಡ ಸಾಧನೆ ಜೀವನದಲ್ಲಿ ಯಾವುದೂ ಅಲ್ಲ. ಆ ಒಂದು ಸಾಧನೆ ಮಾಡೋ ದಿಶೆಯಲ್ಲಿ ಅನೇಕ ಗೆಳೆಯರು ಕೂಡ ಇವತ್ತು ಸಾಮಾಜಿಕ ಹಿನ್ನೆಲೆ ಬಂದಿದ್ದಾರಲ್ಲ, ಅವರೆಲ್ಲರೂ ಕೂಡ್ಕೊಂಡ್ಬಿಟ್ಟು ಪ್ರಯತ್ನ ಕೊಡೋಣ. ಅದ್ರ ಜೊತೆಗೆ ಇಲ್ಲಿರುವಂಥ ಒಂದು ಮೂಲಭೂತ ಸೌಕರ್ಯಗಳಿಗೆ ಅಂದಲ್ಲ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು, ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಸರ್ ಕೂಡ ನಾವು ಅನೇಕರು ಇವತ್ತು ಬಹಳ ಆತ್ಮೀಯರಿದ್ದೇವೆ. ಅವ್ರ ಗಮನಕ್ಕೆ ತಂದುಬಿಟ್ಟು ನಮ್ಮದಾದಂಥ ಒಂದು ಅಳಿರಿ ಸೇವೆ, ನಾವೇನು ಈ ನಿಮಗೇನು ಉಪಕಾರ ಅಥವಾ ಉಪಕಾರ ಮಾಡ್ತಾರೆ ಸರ್, ನಮ್ಮ ಒಂದು ಸಮಾಜದ ಋಣ ನಮ್ಮ ಮೇಲದ, ಆ ಋಣ ತೀರಿಸಲು ಒಂದು ದೃಢವಾಗಿ ನಮ್ಮ ಒಂದು ಪ್ರಯತ್ನ ಮಾಡ್ತೀವಿ.